ಜಿ-ಮೇನ್ 2026 ಸೆಷನ್ 1 ಫಲಿತಾಂಶಗಳು. ರಾಜ್ಯದ ಶ್ರೇಷ್ಠ ಸಾಧಕರ ಪಟ್ಟಿಯಲ್ಲಿ ದೀಕ್ಷಾ ವೇದಾಂತು ವಿದ್ಯಾರ್ಥಿಗಳು. ದೀಕ್ಷಾ ವೇದಾಂತು ಸಂಸ್ಥೆ ತನ್ನ ಶೈಕ್ಷಣಿಕ ಶ್ರೇಷ್ಠತೆಯ ಪರಂಪರೆಯನ್ನು ಮುಂದುವರೆಸುತ್ತಾ ಜಿ-ಮೇನ್ 2026 ಸೆಷನ್ 1ನಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿದೆ. ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 27 ವರ್ಷಗಳಿಗೂ ಹೆಚ್ಚು ನಿರಂತರ ಯಶಸ್ಸಿನ ಇತಿಹಾಸ ಹೊಂದಿರುವ ದೀಕ್ಷಾ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ಶೈಕ್ಷಣಿಕ ಪರಿಶ್ರಮ, ತಂತ್ರಬದ್ಧ ತಯಾರಿ ಮತ್ತು ಸ್ಪರ್ಧಾತ್ಮಕ ಸ್ಥೈರ್ಯವನ್ನು ರಾಷ್ಟ್ರಮಟ್ಟದಲ್ಲಿ ಸಾಬೀತುಪಡಿಸಿದ್ದಾರೆ. ಜಿ-ಮೇನ್ 2026 ಸೆಷನ್ 1ನಲ್ಲಿ ದೀಕ್ಷಾ ವೇದಾಂತು ಸಂಸ್ಥೆಯ 16 ವಿದ್ಯಾರ್ಥಿಗಳು 99ನೇ ಪರ್ಸೆಂಟೈಲ್ಗಿಂತ ಹೆಚ್ಚು ಅಂಕ ಗಳಿಸಿದ್ದಾರೆ. ಪ್ರಮುಖ ಪರ್ಸೆಂಟೈಲ್ ಸಾಧಕರು: ಪ್ರಾಂಜಲ್ ಝಾ 99.95 ಪರ್ಸೆಂಟೈಲ್, ಭರತ್ ಮಧುಸೂದನ್ ಗುಡಿ 99.87 ಪರ್ಸೆಂಟೈಲ್, ಚೇತನಾ ಕುಮಾರ್ ಬಿಆರ್ 99.84 ಪರ್ಸೆಂಟೈಲ್, ಸುಘೋಷ್ ಜೋಶಿ 99.77 ಪರ್ಸೆಂಟೈಲ್, ಚಿನ್ಮಯ್ ಪ್ರಶಾಂತ್ ಜೋಯಿಸ್ 99.70 ಪರ್ಸೆಂಟೈಲ್, ಸೃಜನ್ ಬಿಎಸ್ 99.61 ಪರ್ಸೆಂಟೈಲ್, ಸ್ವಾತಿ ಸುಬ್ರಹ್ಮಣ್ಯ 99.60 ಪರ್ಸೆಂಟೈಲ್, ಗೀತೇನಾರ್ ರೆಡ್ಡಿ 99.56 ಪರ್ಸೆಂಟೈಲ್, ಎಂ ಭಾರ್ಗವ್ 99.56 ಪರ್ಸೆಂಟೈಲ್, ಚಿನ್ಮಯ್ ಜಿ ಅತ್ರೇಯ 99.36 ಪರ್ಸೆಂಟೈಲ್, ಶ್ರೇಯಸ್ ಎಸ್ ಹೆಗಡೆ 99.27 ಪರ್ಸೆಂಟೈಲ್, ಯಶ್ವೀರ್ ಸಿಂಗ್ 99.25 ಪರ್ಸೆಂಟೈಲ್, ಋತ್ವಿಕ್ ರಾವ್ 99.23 ಪರ್ಸೆಂಟೈಲ್, ಚಿರಾಗ್ ಯು 99.10 ಪರ್ಸೆಂಟೈಲ್, ಕನ್ಯಾ ಕಂಠಿ ಶ್ರೀ ಮೌಕ್ತಿ 99.03 ಪರ್ಸೆಂಟೈಲ್, ಕುಶಾಲ್ ಜಿಎನ್ 99.03 ಪರ್ಸೆಂಟೈಲ್. ಫಲಿತಾಂಶಗಳ ಕುರಿತು ಪ್ರತಿಕ್ರಿಯೆ ನೀಡಿದ ದೀಕ್ಷಾ ವೇದಾಂತು ಸಂಸ್ಥೆಯ ಸ್ಥಾಪಕರಾದ ಡಾಕ್ಟರ್ ಶ್ರೀಧರ್ ಜಿ ಅವರು, ಜಿ-ಮೇನ್ ಕೇವಲ ಜ್ಞಾನದ ಪರೀಕ್ಷೆಯಷ್ಟೇ ಅಲ್ಲ, ಅದು ಶಿಸ್ತು, ನಿರಂತರತೆ ಮತ್ತು ತಂತ್ರಬದ್ಧ ತಯಾರಿಯ ಪರೀಕ್ಷೆಯಾಗಿದೆ. ನಮ್ಮ ವಿದ್ಯಾರ್ಥಿಗಳು ವಿಷಯದ ಸ್ಪಷ್ಟತೆ ಹಾಗೂ ಒತ್ತಡದ ಸಂದರ್ಭದಲ್ಲಿ ಆತ್ಮಸ್ಥೈರ್ಯವನ್ನು ಪ್ರದರ್ಶಿಸಿದ್ದಾರೆ. ಈ ಪರ್ಸೆಂಟೈಲ್ಗಳು ತಿಂಗಳುಗಟ್ಟಲೆ ನಡೆದ ಸಂರಚಿತ ಶೈಕ್ಷಣಿಕ ಯೋಜನೆ, ಕಟ್ಟುನಿಟ್ಟಾದ ಮೌಲ್ಯಮಾಪನ ಪ್ರಕ್ರಿಯೆಗಳು ಮತ್ತು ಗುರಿಪಡಿಸಿದ ಕಾರ್ಯಕ್ಷಮತಾ ವಿಶ್ಲೇಷಣೆಯ ಫಲಿತಾಂಶವಾಗಿವೆ. ಅವರ ಕೇಂದ್ರೀಕೃತ ಪ್ರಯತ್ನಗಳ ಮೇಲೆ ನಮಗೆ ಹೆಮ್ಮೆಯಿದೆ. ಸೆಷನ್ 2 ಮತ್ತು ಜಿ ಅಡ್ವಾನ್ಸ್ಡ್ನಲ್ಲಿ ಇನ್ನೂ ಹೆಚ್ಚಿನ ಗುರಿಗಳನ್ನು ಸಾಧಿಸಲು ನಾವು ಅವರಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದರು. ಮಿಲಿಂದ್ ಚಿಪ್ಪಲ್ಕಟ್ಟಿ. ದೀಕ್ಷಾದಲ್ಲಿ ಅಕಾಡೆಮಿಕ್ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವೆಲ್ಲರೂ ಸೇರಿರೋ ಉದ್ದೇಶ, ದೀಕ್ಷಾ ವೇದಾಂತು ವಿದ್ಯಾರ್ಥಿನಿಯರು ಜೆ-ಇ-ಮೇನ್ ಫಸ್ಟ್ ಸೆಷನ್ ಎಕ್ಸಾಮ್ದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಸಾಧನೆಯನ್ನು ಮೆರೆದಿದ್ದಾರೆ. ಈ ಸಾಧನೆಯನ್ನು ನೋಡಿದರೆ ಪ್ರತಿ ವರ್ಷವೂ ಸಹ ನಾವು ಈ ಥರದ ಒಂದು ಸ್ಮಾಲ್ ಫಂಕ್ಷನನ್ನು ಮಾಡುತ್ತೇವೆ. ಆ್ಯಂಡ್ ನಮ್ಮ ವಿದ್ಯಾರ್ಥಿನಿಯರು ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಬಂದಿದ್ದಾರೆ. ಯಾವ ರೀತಿಯಾಗಿ ದೀಕ್ಷಾ ವೇದಾಂತು ಕಡೆಯಿಂದ ನಾವು ಅವರಿಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ, ಯಾವ ರೀತಿಯಾಗಿ ಅವರದನ್ನು ಅಳವಡಿಸಿಕೊಂಡು ಪ್ರತಿ ಸಾರಿಯೂ ಈ ಥರದ 99 ಪರ್ಸೆಂಟೈಲನ್ನು ಗಳಿಸುತ್ತಾರೆ ಎಂಬುದರ ಬಗ್ಗೆ 2 ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಒಂದನೆಯದಾಗಿ, ನಮ್ಮ ಸಿಸ್ಟಮ್ದಲ್ಲಿ ನಾವು ಪ್ರತಿ ವಾರದಲ್ಲಿಯೂ ಟೆಸ್ಟು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾನೆ ಇರ್ತೀವಿ. ದ್ಯಾಟ್ ಗಿವ್ಸ್ ಎ ಕಾನ್ಫಿಡೆನ್ಸ್ ಫಾರ್ ದ ಸ್ಟೂಡೆಂಟ್. ದ ಸೆಕೆಂಡ್ ಥಿಂಗ್ ಈಸ್, ಯಾವ ರೀತಿಯ ವೀಕ್ಲಿ ಟೆಸ್ಟು, ಕಂಬೈನ್ಡ್ ಟೆಸ್ಟಲ್ಲಿ ಸ್ಟೂಡೆಂಟ್ಸ್ ಅದನ್ನು ತೆಗೆದುಕೊಂಡು ಅದರಲ್ಲಿರೋಂತಹ ಮಾರ್ಪಡಿಕೆಯನ್ನು ನೋಡಿಕೊಂಡು ಅದಕ್ಕೆ ಉತ್ತರಿಸಿಕೆಯನ್ನು ನೀಡಿ ಅವರು ಫಲಿತಾಂಶವನ್ನು ಪಡೆಯುತ್ತಾರೆ. ಅದರ ಮೇಲೆ ನಮ್ಮ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಪ್ಲ್ಯಾನ್ ಆಗಿರುತ್ತೆ. 2 ಇಯರ್ಸ್ ಈ ವಿದ್ಯಾರ್ಥಿನಿಯರು ನಮ್ಮ ದೀಕ್ಷಾ ವೇದಾಂತು ಇದರಲ್ಲಿ ಇರುತ್ತಾರೆ. ದ ಫಸ್ಟ್ ಇಯರ್ ದ ಕಾನ್ಸೆಪ್ಟನ್ನು ಕಲಿತಾರೆ, ಅದರ ಜೊತೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಕಿಲ್ಲನ್ನು ಕಲಿತಾರೆ. ದ ಸೆಕೆಂಡ್ ಇಯರ್ದಲ್ಲಿ ದ ಕಾನ್ಫಿಡೆನ್ಸ್ ಗೇನ್ ಮಾಡಿ ದ ಪ್ರಾಬ್ಲಮ್ಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಅದನ್ನು ಬೇರೆ ಬೇರೆ ರೀತಿಯಿಂದ ಅದನ್ನು ಆನ್ಸರನ್ನು ತರಬಹುದು ಕಲೆಯನ್ನು ಕಲಿಯುತ್ತಾರೆ. ಡ್ಯೂರಿಂಗ್ ದ ರಿವಿಷನ್ ಪ್ರೋಗ್ರಾಮ್ they are going to gain the confidence. With that confidence they will start time management, and then they will also start building the accuracy. The time management, accuracy are the 2 key areas wherein the students are going to start getting the marks. ಇದರ ಜೊತೆಗೆ ದ ಸ್ಟ್ರೆಸ್ಸು ಸ್ಟ್ರೇನು ಕೂಡ ಇರುತ್ತೆ.
ಅದನ್ನು ಸರಿಪಡಿಸಲಿಕ್ಕೆ ಅಂತ ನಮ್ಮಲ್ಲಿ ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ. ಸೊ ಪ್ರತಿ ವಾರ ನಮ್ಮ ಟೀಚರ್ಸ್ಗಳು ವಿದ್ಯಾರ್ಥಿನಿಯರ ಜೊತೆಗೆ ಮಾತಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತಾ ಬಂದಿರೋದ್ರಿಂದ ಈ ರೀತಿಯ ಫಲಿತಾಂಶವನ್ನು ಪಡೆಯಲು ನಮಗೆ ಅನುಕೂಲಕರವಾದ ವಾತಾವರಣ. ನಾವು ದೀಕ್ಷಾ ವೇದಾಂತದಲ್ಲಿ ಪ್ರತಿ ವರ್ಷವೂ ಸಹ ಇದನ್ನು ಹಮ್ಮಿಕೊಂಡು ವಿಲ್ ಮೇಕ್ ಶ್ಯೂರ್ ದಟ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಗೆಟ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ರೈಟ್ ಟೈಮ್ ಆ್ಯಂಡ್ ದೆನ್ ದೇ ಆರ್ ಗೋಯಿಂಗ್ ಟು perform better in the examination. Hello everyone, I am Bharat Gudi. I am from Bangalore and I have studied in Diksha Excellence Batch, Kanakpura Road. I have secured 99.86 percentile in JEE Main first session, and it's honestly I'm overwhelmed with joy as my 2 years of effort have come to this moment. It definitely wouldn't have been possible without the backbone efforts of all my teachers and the dear faculty members, and I would definitely say that everyone, including Lakshmi ma'am, has supported me through all the ups and downs and through all the emotional things that I have faced here. And I would firstly tell that the environment that I have been receiving in Diksha, I found it nowhere else, and it definitely stands out because I, being a part of the residential program, and I have been in hostel for 2 years, I know for a fact that you need to be attentive all the time. You need to have that undivided attention and focus throughout the day, and follow a rigorous and disciplined pattern and plan of study in order to achieve anything you want to achieve. And that is the basis of how I was able to do this. And I have to really tell my teachers that they have played such an important role. They used to give me affirming counseling sessions, and their strategies helped me through the exam, even though, as we know, JEE Mains was, this time it came a little out of pattern, it was a little tougher, and their strategies proved to be very, very helpful as I was able to stay calm and maneuver myself through the exam. That was how I felt. That really lifted my morale up during the exam, and I was able to boost it up with my confidence. Both of my parents have been extremely supportive through these 2 years, and I have to thank both of them, and I love both of them. They have given me everything I need to do, and every time I used to call them, they didn't ask me how my test was. Instead, they told me to just keep focusing regardless of how the performance was, be it bad, be it good. They told me to just stay consistent and just focus on what to do for the day, and I was very much motivated by that, and I used to continue with my day with everything that's already there in my mind. I'm Swati Subramanya, and I studied first PUC and second PUC in Diksha Tanisandra, and I scored 99.6 percentile in JEE Mains first attempt. And this wouldn't be possible without my teachers from my campus, especially Meenal ma'am, who's my dean, and it wouldn't be possible without my parents, who are just the best. They were so supportive, and they didn't apply any pressure or anything. I had very safe environment, and it was a hard 2 years, but it was, I learned a lot of things to be productive and efficient and eliminate any distractions, and I learned how to get up after I fall and fail. I'm very happy with my result. Can you talk a little bit about your revision program, what Diksha Vedanta did during the revision program? The revision program happened the last few months of preparation. Diksha Vedanta gave mock tests, which were really helpful to recognize where I lagged behind. And they gave a lot of revision material. My teachers were available at all times, and they were very supportive during the revision program. ನನ್ನ ಹೆಸರು ಚಿನ್ಮಯ ಆತ್ರೇಯ. ನಾನು ದೀಕ್ಷಾ ಮೇನ್ ಕ್ಯಾಂಪಸ್ ಕನಕಪುರ ರೋಡ್ ಅಲ್ಲಿ ಓದಿದ್ದೀನಿ. 2 ವರ್ಷ ಪ್ರಿಪರೇಷನ್ ತುಂಬ ಚೆನ್ನಾಗಿತ್ತು ದೀಕ್ಷಾನಲ್ಲಿ. ಅಲ್ಲಿ ಏನು ವಿಶೇಷ ಅಂದರೆ ಎರಡನ್ನೂ PU ಆಗಲಿ JEE ಆಗಲಿ ಎರಡೂ ಒಟ್ಟಿಗೆ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ JEEಗಿಂತ ಮೆಂಟಲ್ ಸ್ಟೇಟು ಹೆಂಗಿರಬೇಕು ಅದನ್ನೆಲ್ಲ ತುಂಬ ಒತ್ತಡ ಕೊಟ್ಟಿದ್ದಾರೆ ನಮ್ಮ ಕ್ಯಾಂಪಸಲ್ಲಿ. ಅದು ತುಂಬ ಮಹತ್ವ ಅಂತ ಹೇಳ್ತೀನಿ. ಬೇರೆ ಕಡೆ ಎಲ್ಲ ಅದು ಇರಲಿಲ್ಲ. ಹಾಗೆ ನನಗೆ RP ಸರ್, ರೇಣುಕಾ ಪ್ರಸನ್ನ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ 2 ವರ್ಷ. ನಮ್ಮ ಡೀನ್ ಆಗಲಿ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿದ್ದಾರೆ. ಕಾನ್ಸೆಪ್ಷುವಲ್ ಆಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಕ್ಯಾಂಪಸಲ್ಲಿ. ಸೊ ಇದು ತುಂಬ ಉಪಯೋಗ ಆಗಿದೆ ನನ್ನ
preparation.